ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ದಿನ ನಾವು ಎಲ್ಲ ಅಡ್ವೊಕೇಟ್ಸ್ ನಮ್ಮ ಕ್ಲೈಂಟ್ಸ್ ಪರವಾಗಿ ಮತ್ತು ಸಾರ್ವಜನಿಕರ, ಬಳ್ಳಾರಿ ಜಿಲ್ಲೆಯ ಸಾರ್ವಜನಿಕರ ಪರ, ರೈತರು, SC ST ಜನಾಂಗದ ಪರವಾಗಿ ಕೂಡ ಇವತ್ತಿನ ದಿವಸ ಒಂದು ಮೆಮೊರಂಡಮ್ ಅನ್ನು ನೀಡಲಿಕ್ಕೆ ಇವತ್ತು ಬಂದಿದ್ದೀವಿ. ಎಲ್ಲ ವಕೀಲರ ಮಿತ್ರರು ಎಲ್ಲರೂ ಜೊತೆಗೆ ಬಂದಿದ್ದೀವಿ ಮತ್ತು ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಇದ್ದಾರೆ ಮತ್ತು ನಮ್ಮ ಕ್ಲೈಂಟ್ಸ್ನು ಇದ್ದಾರೆ. ಇವತ್ತಿನ ದಿವಸ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ದಿವಸ PTCL ಕಾಯ್ದೆ 2023ರಲ್ಲಿ ಮತ್ತೆ ಅದು ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಪ್ರಕಾರ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ಗ್ರಾಂಟೆಡ್ ಲ್ಯಾಂಡ್ ಯಾರ್ಯಾರು ಗ್ರಾಂಟ್ ಆಗಿರ್ತದೋ ಅವರು ಬೇರೆಯವ್ರಿಗೆ ಏನಾದ್ರು ಮಾರಾಟ ಮಾಡಲಿ ಮತ್ತೆ ಅವರಿಗೆ ವಾಪಸ್ ಕೊಡಬೇಕು. ಆದೇಶದ ಪ್ರಕಾರ ಆ ರೀತಿ ಇದೆ. ಸೊ ಕೆಲವರಿಗೆಲ್ಲರ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಸುಪ್ರೀಂ ಕೋರ್ಟ್, ಆನರಬಲ್ ಸುಪ್ರೀಂ ಕೋರ್ಟ್ ಅವರು ಹೇಳಿದ ಪ್ರಕಾರ ದೇರ್ ಇಸ್ ನೋ ಲಿಮಿಟೇಷನ್ ಟು ಫೈಲ್ ಎ PTCL ಆಕ್ಟ್ ಅಂತ. ಲಿಮಿಟೇಷನ್ ಇಲ್ಲ. ಅದಕ್ಕೆ ನೀವು ಯಾವಾಗಾದ್ರೂ ಫೈಲ್ ಮಾಡಬಹುದು. ಗ್ರಾಂಟೆಡ್ ಲ್ಯಾಂಡ್ ಏನು ಶಾಂಕ್ಷನ್ ಆಗಿರ್ತದೋ ಅವರಿಗೆ ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತಕ್ಕಂತ ಒಂದು ಆದೇಶ ಇದೆ. ಆ ಆದೇಶ ಇದ್ರೂ ಸಹಿತ ರೆವಿನ್ಯೂ ಅಧಿಕಾರಿಗಳು ಇವತ್ತಿನ ದಿವಸ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ನಮ್ಮ SC ST ಜನಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಲಾಯರ್ಸ್ ಯಾರೋ ಫೈಲ್ ಮಾಡಿದ್ರು ಕೂಡ ಇದು ಲಿಮಿಟೇಷನ್ ಇಲ್ಲ ರೀ, ಇದಕ್ಕೆ ಲಿಮಿಟೇಷನ್ ಇರಬೇಕು, ನೀವು ಲಿಮಿಟೇಷನ್ ಬಾರ್ ಬೈ ಲಿಮಿಟೇಷನ್, ಅದಕ್ಕಾಗಿ ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಈ ರೀತಿ ನಮ್ಗೆ ತುಂಬಾ ಕೇಸ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು DC ಸಾಹೇಬ್ರವರಿಗೆ ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಪಾಲನೆ ಮಾಡ್ರಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಇವತ್ತಿನ ದಿವಸ ಏನು ಆದೇಶ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನೀವು ಜನಗಳಿಗೆ, SC ST ಜನಾಂಗದವರಿಗೆ ನೀವು ಅನ್ಯಾಯ ಆಗ್ತಾ ಇದೆ, ಅದನ್ನ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವೆಲ್ಲರೂ ವಕೀಲರ ಮಿತ್ರರು ಮತ್ತು ನಾವೆಲ್ಲ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಒಂದು ಮೆಮೊರಂಡಮ್ ಅನ್ನು ಇವತ್ತು ಅಡಿಷನಲ್ DC ಸಾಹೇಬರಿಗೆ ಕೊಟ್ಟಿದ್ವಿ. ಅವ್ರ ಮುಂದೆ ಅದು ರಾಜ್ಯ ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತೀವಿ ಅಂತೇಳಿ ಮನವಿ ನಮ್ಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಇವತ್ತಿನ ದಿವಸ ಎಲ್ಲಾ ವಕೀಲರ ಮಿತ್ರರಿಂದ ಇವತ್ತು ಅವರೆಲ್ಲರ ಪರವಾಗಿ ಮತ್ತು SC ST ಜನಾಂಗದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.